ತುಂಬಾ ರುಚಿಯಾಗಿರುವಂತಹ ಹೆಲ್ದಿ ಮೆಂತ್ಯ ಸೊಪ್ಪಿನ ಚಪಾತಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇದನ್ನು ನೀವು ಬಿಸಿ ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡಿನಿ, ಅಜ್ವೈನು, ಹಸಿಮೆಣಸಿನ್ಕಾಯಿ, ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಪುಡಿ ಖಾರ, ಸ್ವಲ್ಪ ಮಸಾಲೆ ಖಾರ ಹಾಕ್ತಿದ್ದೀನಿ. ಒಂದು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿನಿ, ಅದನ್ನು ಈ ರೀತಿ ತುರ್ಕೊಂಡು ಸೇರಿಸ್ತಿದ್ದೀನಿ. ಕಚ್ಚಾ ಕೂಡ ಹಾಕೋಬೋದು, ಹಾಕಿದರೆ ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಸ್ವಲ್ಪ ಗರಂ ಮಸಾಲ, ಒಂದು 2 ಚಮಚ ಕಡಲೆ ಹಿಟ್ಟು ಹಾಕ್ಕೊಂಡಿನಿ. ನಾರ್ಮಲಾಗಿ ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೀವಿ ನೋಡಿ ಅದೇ ರೀತಿ ಸ್ವಲ್ಪ ನೀರು ಹಾಕ್ಕೊತ ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿ ಹಿಟ್ಟನ್ನ ನಾದ್ಕೋಬೇಕು ಅಷ್ಟೇ. ನಾದಿದ ಮೇಲೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. 10 ನಿಮಿಷ ಆದಮೇಲೆ ನಿಮ್ಗೆ ಇಲ್ಲಿ ಚಪಾತಿನ ಮಾಡಿ ತೋರಿಸ್ತಿದ್ದೀನಿ. ನಾರ್ಮಲಾಗಿ ಮಕ್ಕಳು ಅಷ್ಟೊಂದು ಮೆಂತ್ಯ ಸೊಪ್ಪಿನ ಪಲ್ಯ ತಿನ್ನೋದಿಲ್ಲ. ಈ ರೀತಿ ನೀವು ಒಂದ್ಸಲ ಚಪಾತಿನ ಮಾಡಿಕೊಟ್ಟು ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಬಿಸಿ ಬಿಸಿ ಇರುವಾಗ ಮೇಲೆ ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ಈ ಚಪಾತಿ.